ವೀಕ್ಷಕರೇ, ಮಾರ್ಚ್ ತಿಂಗಳ ಒಂದು ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡೋದಾದ್ರೆ ವಿಶೇಷವಾಗಿ ನೋಡಿ, ಎರಡು ಪ್ರಬಲವಾದಂತಹ ಗ್ರಹಗಳು, ಒಂದು ಗುರು ಮತ್ತು ಒಂದು ಶುಕ್ರ, ನಿಮಗೆ ತುಂಬ ಸಪೋರ್ಟಿವ್ ಆಗಿ ಈ ಒಂದು ಮಾಸದಲ್ಲಿ ಒಂದು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅವರವರ ಸ್ಥಾನಕ್ಕೆ ಅನುಗುಣವಾಗಿ. ಸೊ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಬೇರೆ ಗ್ರಹಗಳು ವಿಶೇಷವಾಗಿ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಈ ಎಲ್ಲ ಗ್ರಹಗಳ ಒಂದು ಮಾಹಿತಿಯನ್ನು ಇವತ್ತಿನ ದಿವಸ ನಾವು ತೆಗೆದುಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ಒಂದು ವೇಳೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಪ್ರತಿಯೊಂದು ಗ್ರಹದ ವಿಶ್ಲೇಷಣೆಯನ್ನು ನೋಡ್ತೇವೆ. ನೋಡಿ, ಮೊದಲಿಗೆ ರವಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕುಂಭರಾಶಿಯಲ್ಲಿ ರವಿ ಸಪ್ತಮಾಧಿಪತಿಯಾಗಿರ್ತಾನೆ. ಸಪ್ತಮಾಧಿಪತಿಯಾಗಿದ್ದು ಇದು ಕುಂಭರಾಶಿಯ ಮೊದಲನೇ ಸ್ಥಾನ ಅಂತ ಹೇಳ್ತೀವಿ ನಾವು. ಇಲ್ಲಿ ರವಿ ಸ್ವಲ್ಪ ಬದಲಾವಣೆಯನ್ನು ಆಗ್ತಾ ಇದ್ದಾನೆ. ಅಂದರೆ ಈಗ ಸದ್ಯಕ್ಕಂತೂ ರವಿ ಕುಂಭರಾಶಿಯಲ್ಲೇ ಇದ್ದು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಂದರೆ ಮೊದಲನೇ ಸ್ಥಾನ ಮತ್ತು ದ್ವಿತೀಯ ಸ್ಥಾನದ ಮೇಲೆ ರವಿ ಗೋಚರದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಹಾಗಿದ್ದಾಗ ಈ ಎರಡೂ ಸ್ಥಾನಗಳಲ್ಲಿ ರವಿ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡುವುದಿಲ್ಲ. ಒಂದು, ರವಿ ಆತ್ಮಕಾರಕ ಅಂತ ಹೇಳ್ತೀವಿ ನಾವು, ಆರೋಗ್ಯಕಾರಕ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ರವಿಯಿಂದ ಸಂಬಂಧಪಟ್ಟಂತಹ ತೊಂದರೆಗಳು ಆಗುವಂತಹ ಸಾಧ್ಯತೆ ಖಂಡಿತವಾಗೂ ಇರುತ್ತೆ. ಧನಸ್ಥಾನಕ್ಕೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸನ್ನು ರವಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಾದ ನಂತರ ನಾವು ಕುಜನ ಸ್ಥಿತಿಯನ್ನು ನೋಡಿದಾಗ ನೋಡಿ, ಕುಜ ಕೂಡ ಕುಂಭರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ, ಅಂದರೆ ಮೊದಲನೇ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಕುಜ ನಿಮಗೆ ಸ್ವಲ್ಪ ಟೆನ್ಷನ್ ಅನ್ನ, ಯಾಕಂದರೆ ಲಗ್ನದಲ್ಲಿ ಕುಜ ಬಂದಾಗ ಅದು ಕೂಡ ಶನಿ ರಾಶಿಯಲ್ಲಿ ಇರೋದ್ರಿಂದ ಕುಜ ಖಂಡಿತವಾಗೂ ಮಾನಸಿಕ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ. ಬುಧ ಕೂಡ ನೋಡಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಬುಧನನ್ನು ನಾವು ನೋಡಿದಾಗ ನೋಡಿ, ಬುಧ ಯಾರಿದ್ದಾರೆ ಅಂತ ಹೇಳಿದ್ರೆ ಒಂದು ಪಂಚಮಾಧಿಪತಿ ಬುಧ ಮತ್ತು ಅಷ್ಟಮಾಧಿಪತಿಯಾಗಿದ್ದಾನೆ. ನೋಡಿ, ಪಂಚಮಾಧಿಪತಿಯಾಗಿ ಮಿಥುನ ರಾಶಿ ತೋರಿಸ್ತಾ ಇದೆ. ಅಷ್ಟಮ ಸ್ಥಾನಾಧಿಪತಿಯಾಗಿ ನೋಡಿ ಇರೋದರಿಂದ ಕನ್ಯಾ ರಾಶಿ, ಪಂಚಮ ಮತ್ತು ಅಷ್ಟಮ ಸ್ಥಾನಾಧಿಪತಿಯಾಗಿ ಬುಧ ಇರೋದರಿಂದ ಆತ ಕೂಡ ಲಗ್ನದಲ್ಲಿ ಇರೋದರಿಂದ ಕೂಡ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡೋದಿಲ್ಲ. ಪಂಚಮ ಭಾವಕ್ಕೆ ಮತ್ತು ಷಷ್ಠ ಭಾವಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ, ಪಂಚಮ ಭಾವ ಅಂತಂದ್ರೆ ನಾವು ವಿಶೇಷವಾಗಿ ಹೇಳ್ತೀವಿ ವಿದ್ಯಾಭ್ಯಾಸ ಇರ್ಬೋದು, ಪರೀಕ್ಷೆ ಇರ್ಬೋದು. ಅದರಲ್ಲೂ ಆತ ಏನಪ್ಪಾ ಅಂತಂದ್ರೆ ವಿದ್ಯಾಕಾರಕ ಇರೋದರಿಂದ ಸ್ವಲ್ಪ ಡಿಸ್ಟರ್ಬ್ ಬುಧನಿಂದ ಆಗಬಹುದು. ಸೊ ಒಂದು ಗಣಪತಿಯ ಉಪಾಸನೆಯನ್ನು ಖಂಡಿತವಾಗಿ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಎರಡು ಗ್ರಹಗಳು ಅಂತ ಹೇಳಿದೆ, ಒಂದು ಗುರು ಮತ್ತು ಶುಕ್ರ ಬಹಳ ಸಪೋರ್ಟಿವ್ ಆಗಿವೆ. ನೋಡಿ, ಗುರು ಯಾರಿದ್ದಾರೆ ಅಂತ ಹೇಳಿದ್ರೆ ಗುರು ದ್ವಿತೀಯಾಧಿಪತಿ ಮತ್ತು ಇಲ್ಲಿ ಕಾಣಿಸ್ತದೆ ನೋಡಿ, ದ್ವಿತೀಯ ಸ್ಥಾನ ಆಗುತ್ತೆ. ದ್ವಿತೀಯಾಧಿಪತಿ ಮತ್ತು ಏಕಾದಶ ಸ್ಥಾನಾಧಿಪತಿಯಾಗಿ ಗುರು ಇರ್ತಾನೆ. ಇದನ್ನ ಧನಸ್ಥಾನ ಅಂತ ಹೇಳ್ತೇವೆ ಮತ್ತು ಇದು ಲಾಭಸ್ಥಾನ ಅಂತ ಹೇಳ್ತೇವೆ. ಈ ಎರಡರ ಅಧಿಪತಿ ಗುರು ನಿಮಗೆ ಪಂಚಮದಲ್ಲಿ ಮುಂದುವರಿತಾ ಇದ್ದಾನೆ. ಅಂದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಇನ್ನೂ ಒಂದು ಕಾರಣ ಅಂತಂದ್ರೆ ಧನಸ್ಥಾನದಲ್ಲಿರುವಂತಹ ಉಚ್ಚನಾದಂತಹ ಶುಕ್ರ ನಿಮಗೆ ಸಾಕಷ್ಟು ಇಲ್ಲಿವರೆಗೆ ಇದ್ದಂತಹ ತೊಂದರೆಗಳು, ಅದರಲ್ಲೂ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಖಂಡಿತವಾಗೂ ಇವರಿಬ್ಬರು ಸೇರಿಕೊಂಡು ನಿಮಗೆ ಸಾಲ್ವ್ ಮಾಡ್ತಾರೆ. ಅದರಲ್ಲೂ ನೋಡಿ, ಶುಕ್ರ ಒಂದು ಧನಸ್ಥಾನನೂ ಅಂತ ಹೇಳ್ಬೋದು, ಕುಟುಂಬ ಸ್ಥಾನನೂ ಅಂತ ಕೂಡ ಹೇಳಬಹುದು ನಾವು. ಯಾಕೆಂದರೆ ಶುಕ್ರ ನೋಡಿ ಚತುರ್ಥ ಸ್ಥಾನಾಧಿಪತಿ ಆಗ್ತಾನೆ, ವೃಷಭರಾಶಾಧಿಪತಿ, ಚತುರ್ಥ ಸ್ಥಾನಾಧಿಪತಿ ಮತ್ತು 9ನೇ ಸ್ಥಾನಾಧಿಪತಿ ಶುಕ್ರನಾಗಿರ್ತಾನೆ. ಇದನ್ನು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಚತುರ್ಥ ಸ್ಥಾನ ಸುಖ ಸ್ಥಾನಾಧಿಪತಿ ಶುಕ್ರ ಉಚ್ಚನಾಗಿ ಕುಟುಂಬ ಸ್ಥಾನದಲ್ಲಿ ಇದ್ದಾನೆ. ತುಂಬ ಒಳ್ಳೆ ಸಂತೋಷಕರವಾದಂತಹ ವಾತಾವರಣ ಇರುತ್ತೆ, ಕುಟುಂಬದಲ್ಲಿ ಸೌಖ್ಯವಿರುತ್ತೆ. ಗುರುನಿಂದ ನೋಡಿ, ಗುರು ಮತ್ತು ಶುಕ್ರನಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಹೊಸ ಹೊಸ ಖರೀದಿಯನ್ನು ನೀವು ಮಾಡ್ತೀರಾ. ಶುಕ್ರ ಕೂಡ ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ. ಅದಕ್ಕೆ ಬೇಕಾದಂತಹ ಆರ್ಥಿಕ ಬಲ ನಿಮಗೆ ಸಿಗುತ್ತೆ. ವಿವಾಹ ಯೋಗ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗೂ ಪ್ರಯತ್ನ ಮಾಡಿ, ವಿವಾಹ ಯೋಗ ನಿಮಗಾಗುತ್ತೆ. ಪರೀಕ್ಷಾದಿಗಳಲ್ಲಿ ಬುಧ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಗುರು ಶುಕ್ರ ಸಪೋರ್ಟ್ ಮಾಡೋದರಿಂದ ಅಲ್ಲೂ ಕೂಡ ನಿಮಗೆ ಖಂಡಿತವಾಗೂ ಯಶಸ್ಸು ಸಿಗುತ್ತೆ. ಇಲ್ಲಿ ಶನಿಯ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ, ಯಾಕೆಂದರೆ ನೆಕ್ಸ್ಟ್ ಆಗಿ ನಾವು ನೋಡಿಕೊಂಡಾಗ ಸಾಡೆ ಸಾತಿಯ ಪ್ರಭಾವ ಕೂಡ ನಡೀತಾ ಇದೆ. ಆದರೂ ಕೂಡ ಈ ಒಂದು ಮಾಸದಲ್ಲಂತೂ ನಿಮಗೆ ಗುರು ಶುಕ್ರರು ನಿಮಗೆ ಒಳ್ಳೆಯ ಅನುಕೂಲತೆಯನ್ನು ಖಂಡಿತವಾಗೂ ಕೊಡ್ತಾರೆ. ಆದರೆ ಮರೆಯದೆ ಶನಿಯ ಉಪಾಸನೆಯನ್ನು ಖಂಡಿತವಾಗೂ ಮುಂದುವರಿಸಿ. ಎಷ್ಟೋ ಪ್ರಭಾವವನ್ನು ಕಡಿಮೆ ಮಾಡ್ತಾ ಬಂದಿದ್ದಾನೆ ಶನಿ. ಕೊನೆಯ ಟೈಮ್ ಇದೆ ಇದು. ಒಳ್ಳೊಳ್ಳೆ ಯೋಗವನ್ನು ಕೂಡ ಶನಿ ಕೊಡ್ತಾ ಇದ್ದಾನೆ. ಅದರಂತೆ ನೋಡಿ, ರಾಹು ವಿಚಾರವನ್ನು ಮಾಡಿದಾಗ ರಾಹು ಕುಂಭರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿದ್ದಾನೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾನಸಿಕವಾದಂತಹ ಒಂದಷ್ಟು ಡಿಸ್ಟರ್ಬೆನ್ಸ್ ಕೂಡ ರಾಹುವಿನಿಂದ ಆಗ್ಬೋದು. ಅದೇ ರೀತಿ
ಸಪ್ತಮದಲ್ಲಿರುವಂತಹ ಕೇತು ದಾಂಪತ್ಯ ಜೀವನಕ್ಕೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡ್ಬೋದು. ಯಾಕಂದರೆ ರಾಹು ದೃಷ್ಟಿ ಕೂಡ ಅಲ್ಲಿರುತ್ತೆ, ಕುಜನ ದೃಷ್ಟಿ ಕೂಡ ಸಪ್ತಮದ ಮೇಲಿರುತ್ತೆ. ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು. ಆದರೂ ಕೂಡ ಒಟ್ಟಾರೆಯಾಗಿ ವಿಚಾರ ಮಾಡಿದಾಗ ಕುಂಭರಾಶಿಯ ಸಂಕಷ್ಟಗಳು ಪರಿಹಾರವಾಗಿ ಒಂದು ಹೊಸ ಬೆಳವಣಿಗೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.